ಇನ್ನು ಎಲ್ಲಿಂದ ಎಲ್ಲಿ ತನಕ ಹೋಗಿದೆ ಅನ್ನುವಂಥದ್ದು ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಈಗ ಇಲ್ಲಿ ತನಕ ಸೀನಲ್ಲಿ ಇಲ್ಲದೇ ಇರುವಂಥವರು ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ಅಂಗಳವನ್ನು ಕೂಡ ತಲುಪಿದೆ ಧರ್ಮಸ್ಥಳ ಕೇಸ್. ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿಯವರಿಗೆ ಪತ್ರ ಬರೆದಾರಂತೆ. ಮಹಿಳಾ ಸಂಘಟನೆಯ ಒಕ್ಕೂಟ ಸೋನಿಯಾ ಗಾಂಧಿಯವರಿಗೆ ಪತ್ರ ಬರೆದಿದ್ದಾರೆ. SIT ತನಿಖೆಯ ಬಗ್ಗೆನೇ ಅವರಿಗೆ ಆತಂಕ ಇದೆ ಅಂತ, ಕೊಂದವರು ಯಾರು ಅನ್ನುವಂಥ ಶೀರ್ಷಿಕೆ. ಆ ಹೆಸರಿನಲ್ಲಿ ಸುಮಾರು 40 ಜನ ಸೇರಿಕೊಂಡು ಸೋನಿಯಾ ಗಾಂಧಿಯವರಿಗೆ ಪತ್ರ ಬರೆದಿದ್ದಾರೆ. ಏನು ಮಾಡ್ತಾರೆ ಸೋನಿಯಾ ಗಾಂಧಿಯವರು ಪಾಪ? ಈಗೇನು SIT ವಾಪಸ್ ತಗೊಳ್ಳೋಕ್ಕೆ ಸಾಧ್ಯನಾ ಅವ್ರು ಹೇಳಿ? ಇನ್ನು DK ಶಿವಕುಮಾರ್ ಅವರ ಹೇಳಿಕೆಗಳ ಬಗ್ಗೆನೂ ಕೂಡ ಅಲ್ಲಿ ಉಲ್ಲೇಖಿಸಲಾಗಿದೆ. ದಾರಿ ತಪ್ಪಿಸುವಂಥ ಸ್ಟೇಟ್ಮೆಂಟನ್ನು DK ಶಿವಕುಮಾರ್ ಕೊಟ್ಟಿದ್ದಾರೆ. ಕೇಸಲ್ಲಿ ಹುರುಳಿಲ್ಲ ಅನ್ನುವಂಥ ಮಾತನ್ನು ನಾನು ಯಾವಾಗಲೂ ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು DK. ಹೀಗಾಗಿ DK ಅವರ ಬಗ್ಗೆ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನೂ ಕೂಡ ಸೇರಿಸಿದ್ದಾರೆ. ಅದಕ್ಕೆ ಅವರು ಬೆಂಬಲ ವ್ಯಕ್ತಪಡಿಸಿದರು ಅಂತ. DK ಅವರ ಸ್ಟೇಟ್ಮೆಂಟೇ ದಾರಿ ತಪ್ಪಿಸುವಂಥ ಸ್ಟೇಟ್ಮೆಂಟ್ ಇದು. ಸುಮಾರು 40 ಜನ ಸೇರಿಕೊಂಡು ಒಂದು ಪತ್ರ ಬರೆದಿದ್ದಾರೆ ಸೋನಿಯಾ ಗಾಂಧಿಯವರಿಗೆ. ಆರಂಭದಲ್ಲೇ ಸರ್ಕಾರದ DCM ಈ ರೀತಿ ಹೇಳಿಬಿಟ್ರೆ ಅದೇನು ಅರ್ಥ ಅಂತ ಕೂಡ ಇವರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಬಿಟ್ಟು ಇವರು ಸೋನಿಯಾ ಗಾಂಧಿಯವ್ರಿಗೆ ಯಾಕೆ ಪತ್ರ ಬರೆದರು? ಇದು ಪ್ರಶ್ನೆ. ಅದರಲ್ಲಿ SIT ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಪ್ರಸ್ತಾಪ ಮಾಡಿದ್ರು? SIT ರಚನೆ ಇದೆಯಲ್ಲ, SIT ಕಾರ್ಯನಿರ್ವಹಿಸ್ತಿರುವಂಥ ರೀತಿ, ಅದರ ಬಗ್ಗೆನೇ ಅಬ್ಜೆಕ್ಷನ್ನು. ಇನ್ನು ಮೊನ್ನೆ ಸ್ವಾಮೀಜಿಗಳ ಗ್ರೂಪ್ ಒಂದು ಹೋಗಿ ಗೃಹ ಸಚಿವರನ್ನ ಭೇಟಿ ಮಾಡಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿತ್ತು. ಜೊತೆಗೆ ಏನು ಅಂದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಮೀನಾಮೇಷ ಮಾಡಬೇಡಿ, NIAಗೆ ಕೊಡಿ, NIAಗೆ ವಹಿಸಿದರೆ ಮಾತ್ರ ಇದಕ್ಕೆ ಸಂಬಂಧಪಟ್ಟಂಗೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅಂತ ಆಗ್ರಹಿಸಿದರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರಂತೆ ಅಮಿತ್ ಶಾ ಅವರು. ಈಗ ಇದರೇ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದೆ. MB ಪಾಟೀಲ್ ಮಾತಾಡಿದ್ದಾರೆ. ಇದೆಲ್ಲ ಕೂಡ ಈ ಸ್ವಾಮೀಜಿಗಳ ಹಿಂಡು ದಂಡು ಹೋಗಿತ್ತಲ್ಲ, ಇದೆಲ್ಲದೂ ಕೂಡ BJP ಪ್ರಾಯೋಜಿತ ಅಂತ ಗುಡುಗಿದ್ದಾರೆ MB ಪಾಟೀಲ್. SIT ಮೊದಲು SITಗೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು, SIT ಸ್ವಾಗತ ಮಾಡಿದ್ರು. ಈಗ SIT ಬಗ್ಗೆ ಸಲ ಸೊಸೈಟಿಸ್ಟ್ ಎಲ್ಲ ಒಳ್ಳೆ ಕೆಲಸ ಮಾಡಿದೆಯಲ್ಲ SIT ಗೊತ್ತು. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿದೆ SIT ಒಳ್ಳೆ ಕೆಲಸ ಮಾಡಿದೆಯಾ? ಸರ್ಕಾರ ಹಸ್ತಕ್ಷೇಪ ಎದುರಿಗಿದ್ದೀನ? ಸಂಪೂರ್ಣವಾಗಿ ಏನೇನೆಲ್ಲ ಓದನಿದ್ದಾರೆ ಅದನ್ನು ಇವತ್ತು SIT ತೆಗೆದು ಮತ್ತೆ ಈಗ ರಾಜಕಾರಣ ಮಾಡಕೊಂಡಿದ್ದೀವಿ ನೋಡಿ. ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ, BJPದು ಸ್ಪಾನ್ಸರ್ಡ್ ಎಲ್ಲ ಇದೆಲ್ಲ.